ಈ ಯುಗಾದಿ ಹಬ್ಬಕ್ಕೆ ನೀವು ಯಾವುದೇ ರೀತಿ ಶ್ರಮ ತಗೊಳ್ದೇನೆ ತುಂಬ ಸಿಂಪಲ್ಲಾಗಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದಂಥ ಒಂದು 2 ಒಬ್ಬಟ್ಟು ರೆಸಿಪಿ ನಾನು ಇವತ್ತು ನಿಮ್ಗೆ ತೊಗೊಬಂದಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಓಮ್ ಕುಕಿಂಗ್ ಚಾನಲ್. ನಾನು ನಿಮ್ಮ ವನಿತಾ. ಫಸ್ಟು ಒಬ್ಬಟ್ಟು ಬಂದು ನಾನಿಲ್ಲಿ ಕಡಲೆ ಪಪ್ಪಿಂದ ಮಾಡ್ಕೊಳ್ಳೋಂಥ ವಿಧಾನ ತೋರಿಸ್ತಾ ಇದ್ದೀನಿ. ಎರಡನೇದು ಬಂದು ಸ್ವೀಟ್ ಪೊಟ್ಯಾಟೋಯಿಂದ ಮಾಡ್ಕೊಳ್ಳೋಂಥ ವಿಧಾನ ತೋರಿಸ್ತಾ ಇದ್ದೀನಿ. ನಾವು ರೆಗ್ಯುಲರಾಗಿ ಬೇಳೆಯಿಂದ ಮಾಡ್ಕೋತೀವಿ. ಈ ರೆಸಿಪೀಸು ಬೇಳೆ ಯಾವುದೇ ರೀತಿಯಾಗಿ ರುಬ್ಕೊಂಡು ಬೇಯಿಸ್ಕೊಂಡು ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ಬನ್ನಿ ಹಾಗಾದರೆ ಮಾಡೋ ಪ್ರೋಸೆಸ್ ನೋಡೋಣ. ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು 2 ಕಪ್ ಆಗುವಷ್ಟು ಗೋಧಿ ಹಿಟ್ಟು ಆ್ಯಡ್ ಮಾಡಿಕೊಂಡು, ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡು, 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಆ್ಯಡ್ ಮಾಡಿಕೊಂಡು, ಈ ಎಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿಲಿ ಹಿಟ್ಟಿಗೆ ಈ ರೀತಿ ಕಲಿಸ್ಕೊಂಡು, ನಂತರ ಗ್ರ್ಯಾಜುವಲಾಗಿ ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು, ಚಪಾತಿ ಹಿಟ್ಟಿನ ಹದಕ್ಕಿಂತ ಒಂಚೂರು ಮೆತ್ತಗೆ ಬೆರಳಿಗೆ ಅಂಟ್ಕೊಳ್ಳೋ ರೀತಿಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, ವೀಡಿಯೋದಲ್ಲಿ ತೋರಿಸೋ ರೀತಿಲಿ ನೀವು ಮಾಡ್ಕೋಬೋದು. ಈ ರೀತಿ ಒಂಚೂರು ಬೆರಳಿಗೆ ಅಂಟ್ಕೊಳ್ಳೋ ರೀತಿ ಮೆತ್ತಗಿರಬೇಕು. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮತ್ತೆ ನಾದ್ಕೋಬೇಕಾಗುತ್ತೆ. ಸೊ ದಟ್ಟು ಹಿಟ್ಟು ಚೆನ್ನಾಗಿ ನೆನ್ಕೊಳ್ಳುತ್ತೆ. ಒಬ್ಬಟ್ಟು ಮಾಡಲಿಕ್ಕೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಲಿ ಇರುತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಂಡಂಥ ಹಿಟ್ಟನ್ನ ನೀಟಾಗೆಲ್ಲ ಒಂದು ಸಲ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸೈಡಿಗೆ 1 ಅವರ್ ಎತ್ತಿಟ್ಕೋಬೇಕಾಗುತ್ತೆ. ಬೇಕು ಅನ್ನೋದಾದರೆ ಮೇಲ್ಗಡೆ ಭಾಗಕ್ಕೆ ಮಾತ್ರ ಇನ್ನೊಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡು ಮುಚ್ಚಳ ಅಥವಾ ಕವರ್ ಮಾಡಿಬಿಟ್ಟು ಬಿಟ್ಬಿಡಿ. 1 ಅವರ್ ಚೆನ್ನಾಗಿ ನೆನ್ಕೊಳ್ಳಿ. ಅಷ್ಟೊತ್ತಿಗೆ ಹೂರಣ ಮಾಡ್ಕೊಳ್ಳೋಣ. 1 ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ, ತುರ್ಕೊಂಡು ತೊಗೊಂಡಿದ್ದೀನಿ, ಈಸಿ ಆಗುತ್ತೆ ಡಿಸಾಲ್ವ್ ಆಗೋಕ್ಕೆ ಅಂತ. ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ನೀರು ಆ್ಯಡ್ ಮಾಡಿಕೊಂಡು ಬೆಲ್ಲ ಎಲ್ಲ ಕರಗೋವರೆಗೂ ಚೆನ್ನಾಗಿ ಇದನ್ನು ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಂಪ್ಲೀಟಾಗಿ ಡಿಸಾಲ್ವ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ಈ ರೀತಿ ಡಿಸಾಲ್ವ್ ಆಗ್ತಾಯಿದೆ ಅಂತ ಅನ್ನೋವಾಗ ಫ್ಲೇಮ್ನ ಆಫ್ ಮಾಡಿಕೊಂಡು ಇದಕ್ಕೆ 1 ಕಪ್ ಆಗೋಷ್ಟು ನೀರು ಆ್ಯಡ್ ಮಾಡಿಕೊಂಡು ಬಿಟ್ಬಿಡಿ, ಅಂದರೆ ತಣ್ಣಗಾಗಲಿ. ಅದು ನೆಕ್ಸ್ಟ್ ಪ್ರೋಸೆಸ್ವರೆಗೂ ಇದನ್ನು ಸೈಡಿಗೆ ಎತ್ತಿಟ್ಕೊಬಿಡೋಣ. ನಂತರ ಒಂದು ಮಿಕ್ಸಿ ಜಾರ್ಗೆ 1 ಕಪ್ ಆಗುವಷ್ಟು ಕಡಲೆ ಪಪ್ಪನ್ನ ಆ್ಯಡ್ ಮಾಡಿಕೊಂಡು, 4 ರಿಂದ 5 ಏಲಕ್ಕಿ ಕೂಡ ಆ್ಯಡ್ ಮಾಡಿಕೊಂಡು ನುಣ್ಣಗೆ ಪೌಡರ್ ರೀತಿಲಿ ಇದನ್ನು ರುಬ್ಕೋಬೇಕಾಗತ್ತೆ. ಈ ರೀತಿಯಾಗಿ ರುಬ್ಕೊಂಡಂಥ ಪೌಡರ್ನ ಒಂದು ಜರಡಿಗೆ ಹಾಕಿ ಇದನ್ನು ಜರಡಿಗೆ ಇಟ್ಕೋಬೇಕಾಗತ್ತೆ. ತುಂಬ ನುಣ್ಣಗೆ ರುಬ್ಕೊಂಡ್ರೆ ಏನಿರಲ್ಲ, ಬಟ್ ತರತರಿಯಾಗಿ ರುಬ್ಕೊಂಡ್ರೆ ಒಬ್ಬಟ್ಟು ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈ ರೀತಿ ಜರಡಿ ಇಟ್ಕೊಂಡ್ರೆ ತುಂಬ ಈಸಿ ಆಗುತ್ತೆ. ಈ ರೀತಿ ಜರಡಿ ಇಟ್ಕೊಂಡಂಥ ಹಿಟ್ಟಿಗೆ ಆಲ್ರೆಡಿ ನಾವು ಕರಗಿಸ್ಕೊಂಡು ಇಟ್ಕೊಂಡಿದ್ದಂಥ ಬೆಲ್ಲದ ಪಾಕನ ಒಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಹಿಟ್ಟನ್ನು ಗಂಟಿಲ್ಲದೆ ಇರೋ ರೀತಿಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ವೀಡಿಯೋದಲ್ಲಿ ನೋಡ್ತಾ ಇರೋ ರೀತಿಲಿ ನೀವು ಗಂಟಿಲ್ಲದೆ ಇರೋ ರೀತಿಲಿ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ನಂತರ ಇದಕ್ಕೆ ಮಿಕ್ಕಿರುವಂಥ ಬೆಲ್ಲದ ಪಾಕನ ನೀವು ಸೋಸ್ಕೊಂಡು ಇದಕ್ಕೆ ಆ್ಯಡ್ ಮಾಡಿಕೊಂಡು ಮತ್ತೊಂದು ಸಲ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗಾಗಲೇ ಹೇಳಿದಾಗೆ ಈ ಒಬ್ಬಟ್ಟು ಮಾಡಲಿಕ್ಕೆ ಬೇಳೆ ಬೇಯಿಸ್ಕೊಳ್ಳೋದು ಅಥವಾ ರುಬ್ಕೊಳ್ಳೋದು ಯಾವುದೇ ರೀತಿ ಫಜೀತಿ ಇಲ್ಲ. ತುಂಬಾ ಇನ್ಸ್ಟೆಂಟು. ನಿಮ್ಗೆ ಯಾವಾಗ ಬೇಕು ಅಂತಂದರೆ ಆವಾಗ ಇಮಿಡಿಯೇಟಾಗಿ ನೀವು ಮಾಡ್ಕೊಳ್ಬೋದಂತ ಒಂದು ಸಿಂಪಲ್ 2 ರೆಸಿಪೀಸ್ದು. ಈ ಯುಗಾದಿಗೆ ಖಂಡಿತವಾಗ್ಲೂ ಟ್ರೈ ಮಾಡಿ, ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಹೇಗೆ ಬಂತು ಅಂತ. ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡಂಥ ಮಿಶ್ರಣನ ಮೀಡಿಯಮ್ ಫ್ಲೇಮಲ್ಲಿ ಒಂದು ಸ್ವಲ್ಪ ಗಟ್ಟಿಯಾಗೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಈ ರೀತಿ ಗಟ್ಟಿ ಆಗ್ತಿದೆ ಅನ್ನೋವಾಗ ಇಮಿಡಿಯೇಟಾಗಿ ಫ್ಲೇಮ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮತ್ತೆ ಕುಕ್ ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ಕಂಪ್ಲೀಟಾಗಿ ಗಟ್ಟಿಯಾಗೋವರೆಗೂ ಬೇಯಿಸ್ಕೋಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪನೇ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಆ್ಯಡ್ ಮಾಡ್ಕೋಬೇಕು. ಒಂದೇ ಸಲ ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಈ ರೀತಿಯಾಗಿ ಒಂದು ಸಲ ತುಪ್ಪ ಆ್ಯಡ್ ಮಾಡಿಕೊಂಡು ಅದೆಲ್ಲ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಂಡು ನಂತರ ಮತ್ತೊಂದು ಸಲ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಟೋಟಲ್ಲು 4 ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ತುಪ್ಪ ಎಲ್ಲ ಆ್ಯಡ್ ಮಾಡ್ಕೊಂಡ ನಂತರ ಈ ಹಿಟ್ಟು ಪ್ಯಾನ್ ಎಲ್ಲ ಬಿಟ್ಟು ಬರೋವರೆಗೂ ನೀವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಖಂಡಿತವಾಗ್ಲೂ ಈ ಸ್ಟೇಜ್ಗೆ ಬಂದಮೇಲೆ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೋಬೇಕಾಗುತ್ತೆ. ಇಲ್ಲ ಅಂತಂದರೆ ತಳ ಹಿಡ್ದೋಗ್ಬಿಡುತ್ತೆ, ಇಲ್ಲ ಸೀದೋಗ್ಬಿಡುತ್ತೆ. ಸೊ ನೋಡಿಕೊಂಡು ನೀವು ನಿಧಾನಕ್ಕೆ ತಿರುಗಿಸ್ಕೊಂಡು ಇದೆಲ್ಲ ತಳ ಬಿಟ್ಟು ಬರೋವರೆಗೂ ಈ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಈ ರೀತಿ ತಳ ಬಿಟ್ಟು ಬರ್ತಿದೆ ಅನ್ನೋವಾಗ ಒಂಚೂರು ತೇವ ಮಾಡಿಕೊಂಡು ಕೈನ ಈಸಿಯಾಗಿ ಬಾಲ್ ಮಾಡಲಿಕ್ಕಾಗುತ್ತಾ ಈ ಡೋಯಿಂದ ಅಂತ ನೋಡಿ. ಈಸಿಯಾಗಿ ಆಗ್ತಿದೆ ಅನ್ನೋದಾದರೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಅಂತ ಅರ್ಥ. ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ಹಿಟ್ಟನ್ನ ಒಂಚೂರು ಆ ಬಾಣಲೆಗೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ಇದನ್ನು ಬಿಟ್ಬಿಡಬೇಕಾಗುತ್ತೆ. ಬಿಸಿದನ್ನೇ ಮಾಡ್ಕೊಳ್ಳೋಕೆ ಬರಲ್ಲ. ಸೊ ಹಾಗಾಗಿ ಕಂಪ್ಲೀಟಾಗಿ ಆರಿದ ಮೇಲೆ ನಾವು ಇದನ್ನು ಮತ್ತೊಂದು ಸಲ ಎಲ್ಲ ಈ ರೀತಿಯಾಗಿ ಅಂಚೆಲ್ಲ ತೆಕ್ಕೊಂಡು ಮತ್ತೊಂದು ಸಲ ಎಲ್ಲ ಚೆನ್ನಾಗಿ ನಾದ್ಕೊಂಡು ಈ ರೀತಿಯಾಗಿ ಉಂಡೆ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು ಸ್ವಲ್ಪ ಬೆರಳಿಗೆ ತುಪ್ಪ ಸವರ್ಕೊಂಡು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಈ ರೀತಿಯಾಗಿ ಉಂಡೆ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ. ಈ ರೀತಿ ಎಲ್ಲ ಉಂಡೆನೂ ಮಾಡ್ಕೊಂಡಿದ್ದೀನಿ. ನಾನು ತೊಗೊಂಡಿರುವಂಥ ಕ್ವಾಂಟಿಟಿಗೆ ಒಂದು 13 ಉಂಡೆ ಆಗಿದೆ. ನಂತರ ನಾವು ಆಲ್ರೆಡಿ ನೆನೆಸಿಟ್ಕೊಂಡಿದ್ದಂಥ ಗೋಧಿ ಹಿಟ್ಟು ನೋಡಿ ಎಷ್ಟು ಸಾಫ್ಟಾಗಿದೆ, ಕರೆಕ್ಟಾದ ಕನ್ಸಿಸ್ಟೆನ್ಸಿಲಿ ಕೂಡ ಇದೆ. ಇದನ್ನು ಕೂಡ ಹಿಟ್ಟಿಗಿಂತ ನಾವು ಆಲ್ರೆಡಿ ಹೂರಣ ತೊಗೊಂಡಿದ್ದೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಸೈಜಲ್ಲಿ ಈ ಗೋಧಿ ಹಿಟ್ಟನ್ನ ತೊಗೊಂಡು ಈ ರೀತಿಯಾಗಿ ಬಟರ್ ಪೇಪರ್ ಮೇಲೆ
ಆಯಿಲ್ ಅಪ್ಲೈ ಮಾಡಿಕೊಂಡು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನಂತರ ಹೂರಣ ಇಟ್ಕೊಂಡು ಅದನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಇರೋವಂಥ ಕನಕನ ತೆಗೆದಾಕ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿಕೊಂಡು ನೀವು ಮೀಡಿಯಮ್ ಆಗಿ, ಅಂದರೆ ತುಂಬಾ ತೆಳ್ಳಗಿಲ್ದಂಗೆ ತುಂಬಾ ದಪ್ಪ ಇಲ್ದಂಗೆ, ಅಂಚು ಮತ್ತು ಮುದ್ದೆಯಲ್ಲಿ ಎರಡೂ ಒಂದೇ ಥರ ಇರೋ ರೀತಿಯಲ್ಲಿ ಚೆನ್ನಾಗಿ ಈ ರೀತಿಯಾಗಿ ಒತ್ಕೋಬೇಕಾಗತ್ತೆ. ನಂತರ ಚೆನ್ನಾಗಿ ಕಾದಿರೋವಂಥ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಅಥವಾ ತುಪ್ಪ ಸವರ್ಕೊಂಡು, ಬಟರ್ ಪೇಪರ್ ಆಗಿರೋದ್ರಿಂದ ನಾನು ಬಟರ್ ಪೇಪರ್ ಸಮೇತನೇ ಹಾಗೆ ಹಾಕ್ತಾಯಿದ್ದೀನಿ ಪ್ಯಾನ್ಗೆ. ಒಂದು ವೇಳೆ ನೀವು ಪ್ಲಾಸ್ಟಿಕ್ ಕವರಲ್ಲಿ ಮಾಡೋಂಗಿದ್ರೆ ಕೈಗೆ ಒಬ್ಬಟ್ಟನ್ನ ತೊಗೊಂಡು ನಂತರ ಪ್ಯಾನ್ ಮೇಲೆ ಕೈಯಿಂದ ಹಾಕಬೇಕಾಗುತ್ತೆ. ಈ ರೀತಿಯಾಗಿ ಪ್ಲೇಸ್ ಮಾಡಿ ಇದನ್ನು ಒಂದು 20 ಸೆಕೆಂಡ್ ಬಿಟ್ಬಿಡಿ, ಬೇಯುತ್ತೆ ಅದರ ಸೈಡು. ಅಷ್ಟೊತ್ತಿಗೆ ಮೇಲ್ಭಾಗಕ್ಕೆ ಮಾತ್ರ ತುಪ್ಪ ಅಥವಾ ಎಣ್ಣೆ ಸವರ್ಕೊಂಡು ಫ್ಲಿಪ್ ಮಾಡಿಕೊಂಡು ಎರಡೂ ಕಡೆ ಒಳ್ಳೆ ಗೋಲ್ಡನ್ ಕಲರ್ ಸ್ಪಾಟ್ಸ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಮೀಡಿಯಮ್ ಟು ಲೋ ಫ್ಲೇಮ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇತ್ತು ಅಂತಂದರೆ ಸ್ಪಾಟ್ಸ್ ಬರುತ್ತೆ, ಬಟ್ ಬೆಂದಿರಲ್ಲ. ಸೊ ಹಾಗಾಗಿ ಎರಡೂ ಕಡೆ ಚೆನ್ನಾಗಿ ತಿರುಗಿಸ್ಕೊಂಡು ಈ ರೀತಿಯಾಗಿ ಸ್ಪಾಟ್ಸ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನೋಡಿ ತುಂಬಾ ಸಿಂಪಲ್ಲಾಗಿರೋವಂಥ ಕಡಲೆ ಪಪ್ಪು ಒಬ್ಬಟ್ಟು ರೆಡಿ ಆಯಿತು. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ, ಸಿಮಿಲರ್ ಟೇಸ್ಟೇ ಬರುತ್ತೆ ತೊಗರಿಬೇಳೆ ಥರ. ತುಂಬಾ ಟೇಸ್ಟಿ, ತುಂಬಾ ಈಸಿಯಾಗಿ ಕೂಡ ಇರುತ್ತೆ. ಒಂದು ತೋರಿಸ್ತಾ ಇದ್ದೀನಿ ನೋಡಿ, ಎಲ್ಲನೂ ಅದೇ ರೀತಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಳಗಡೆ ಎಷ್ಟು ಕರೆಕ್ಟಾಗಿ ಫಿಲ್ಲಿಂಗ್ ಬಂದಿದೆ ಮತ್ತು ಈಸಿಯಾಗಿ ಲೇಯರ್ಸ್ ಎಲ್ಲ ಬೆಂದಿದೆ. ನೋಡ್ತಾ ಇರ್ಬೋದು, ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿದೆ, ಸಾಫ್ಟಾಗಿದೆ. ಸೊ ಇನ್ಸ್ಟೆಂಟಾಗಿ ನೀವು ಯಾವಾಗ ಬೇಕು ಅಂದರೆ ಆವಾಗ ಇಮಿಡಿಯೇಟಾಗಿ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ಒಬ್ಬಟ್ಟು ರೆಸಿಪಿ ಬಂದು ನಾನು ಆಗಲೇ ಹೇಳಿದಾಗೆ ಸ್ವೀಟ್ ಪೊಟ್ಯಾಟೊ ಒಬ್ಬಟ್ಟು ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿ ಕೂಡ. ನಾನು ಆಗಲೇ ಹೇಳಿದಾಗೆ ಸೇಮ್ ಪ್ರೋಸೆಸ್ಸಲ್ಲೇ ಹಿಟ್ಟು ಕಲಸಿಟ್ಕೋಬೇಕಾಗತ್ತೆ. ಇದಕ್ಕೆ ಕೂಡ 1 ಅವರು. ನಂತರ ಒಂದು ಅರ್ಧ kg ಆಗುವಷ್ಟು ಸ್ವೀಟ್ ಪೊಟ್ಯಾಟೊ ತೊಗೊಂಡಿದ್ದೀನಿ. ಅದನ್ನು ಸ್ಟೀಮ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ತೊಳ್ಕೊಂಡು ಸ್ಟೀಮರ್ ಇದ್ದರೆ ಅದ್ರ ಮೇಲೆ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಾಂತಂದರೆ ಈ ರೀತಿ ಸೋಸೋ ಬಟ್ಲಿರುತ್ತಲ್ಲ, ಅದನ್ನು ಕುಕ್ಕರ್ಗೆ ಅಥವಾ ಇಡ್ಲಿ ಪಾತ್ರೆ ಮೇಲೆ ಹಾಕಿ ಇದನ್ನು ನೀವು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಸ್ಟೀಮಲ್ಲೇ ಬೇಯಿಸ್ಕೋಬೇಕು. ಬೆಂದಿದೆಯಾ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ಚಾಕು ಒಂಚೂರು ಚುಚ್ಚಿ ನೋಡಿದ್ರೆ ಈಸಿಯಾಗಿ ಒಳಗಡೆ ಹೋಗುತ್ತೆ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈ ಸ್ಟೇಜಲ್ಲಿ ಇದನ್ನು ಸೈಡಿಗೆ ತೊಗೊಂಡು ತಣ್ಣಗಾದ್ಮೇಲೆ ಸಿಪ್ಪೆ ಎಲ್ಲ ತೆಗೆದು ಈ ರೀತಿಯಾಗಿ ಗ್ರೇಟ್ ಮಾಡ್ಕೋಬೇಕಾಗುತ್ತೆ. ಗಂಟು ಒಂದೊಂದ್ಸಲ ಇರುತ್ತೆ ಗೆಣಸಲ್ಲಿ. ಈ ರೀತಿ ಗ್ರೇಟ್ ಮಾಡ್ಕೊಳ್ಳೋದ್ರಿಂದ ಆ ಗಂಟು ಯಾವುದೇ ರೀತಿ ಇಲ್ಲದೇ ಒಬ್ಬಟ್ಟು ಮಾಡಲಿಕ್ಕೆ ತುಂಬಾ ಸುಲಭ ಆಗುತ್ತೆ. ಸೊ ಹಂಗಾಗಿ ಗ್ರೇಟ್ ಮಾಡ್ಕೊಂಡಿರುವಂಥ ಪೊಟ್ಯಾಟೊನ ಅಳತೆಗೋಸ್ಕರ ಒಂದು ಬಟ್ಲಿಗೆ ಹಾಕಿ ಅಳತೆ ಮಾಡ್ಕೋತಾ ಇದ್ದೀನಿ. ಜಸ್ಟು ಸ್ವೀಟ್ ಆ್ಯಡ್ ಮಾಡಲಿಕ್ಕೋಸ್ಕರ. ಅಪ್ರಾಕ್ಸಾಗಿ ಒಂದು 2 ಕಪ್ ಆಗಿದೆ, ಬಟ್ ತುಂಬಾ ಸ್ವೀಟ್ ಇದೆ. ಐಡಿಯಲಾಗೆ 1 ಕಪ್ ಆಗೋಷ್ಟು ಬೆಲ್ಲ ಆ್ಯಡ್ ಮಾಡ್ಕೋಬೇಕು. ಬಟ್ ಇದು ಸ್ವೀಟ್ ಪೊಟ್ಯಾಟೊ ತುಂಬಾ ಸ್ವೀಟ್ ಇರೋದ್ರಿಂದ ನಾನು ಒಂದು ಅರ್ಧಕ್ಕಿಂತ ಜಾಸ್ತಿ, ಅಂದರೆ ಒಂದು 1/4 ಕಪ್ ಆಗುವಷ್ಟು ಜಾಗರಿ ಆ್ಯಡ್ ಮಾಡಿಕೊಂಡು ಇದನ್ನೆಲ್ಲ ಅದೇ ಪ್ಯಾನಿಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಈ ಜಾಗರಿ ಎಲ್ಲ ಡಿಸಾಲ್ವ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಜಾಗರಿ ಎಲ್ಲ ಡಿಸಾಲ್ವ್ ಆಗ್ತಿದೆ ಅಂತ ಅನ್ನೋವಾಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಆ್ಯಡ್ ಮಾಡಿಕೊಂಡು ಮತ್ತು ಈ ಪ್ಯಾನ್ ಎಲ್ಲ ಬಿಟ್ಟು ಬರೋವರೆಗೂ ಇಟ್ಟು ಚೆನ್ನಾಗಿ ನೀವು ಇದನ್ನು ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಇದು ಜಾಸ್ತಿ ಟೈಮ್ ಏನು ತೊಗೊಳಲ್ಲ, ಬೇಗನೆ ಆಗಿಬಿಡುತ್ತೆ. ಏಕೆಂದರೆ ಸ್ವೀಟ್ ಪೊಟ್ಯಾಟೊ ಎಲ್ಲ ಅಬ್ಸರ್ವ್ ಮಾಡಿಕೊಂಡು ಬೇಗ ಗಟ್ಟಿಯಾಗುತ್ತೆ. ನೋಡಿ ಈ ರೀತಿಯಾಗಿ ಎಲ್ಲ ಪ್ಯಾನ್ ಬಿಟ್ಟು ಬರ್ತಿದೆ ಅಂತ ಅನ್ನೋವಾಗ ಇದನ್ನು ಕಂಪ್ಲೀಟಾಗಿ ಫ್ಲೇಮ್ನ ಆಫ್ ಮಾಡಿಕೊಂಡು ಪ್ಯಾನ್ಗೆ ಸ್ಪ್ರೆಡ್ ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಡಬೇಕು. ಈ ತಣ್ಣಗಾಗೋಷ್ಟೊತ್ತಿಗೆ ಆಲ್ರೆಡಿ ಹಿಟ್ಟು ನಾವು ಕಲಸಿಟ್ಕೊಂಡಿದ್ವಲ್ವ ಗೋಧಿ ಹಿಟ್ಟು, ಅದನ್ನು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ನಾದ್ಕೊಂಡಷ್ಟು ಚೆನ್ನಾಗಿ ಬರುತ್ತೆ. ಈ ರೀತಿ ತಣ್ಣಗಾಗಿದ್ದಾಗ ಹಿಟ್ಟನ್ನ ಮತ್ತೊಂದು ಸಲ ಎಲ್ಲ ಒಂದುಗೂಡಿಸ್ಕೊಂಡು ಒಂದು ಸ್ವಲ್ಪ ತುಪ್ಪ ಸವರ್ಕೊಂಡು ಅದೇ ರೀತಿಲಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಈ ರೀತಿ ಉಂಡೆ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೋತಾ ಇದ್ದೀನಿ. ಇದರಲ್ಲೂ ಕೂಡ ನಾನು ತೊಗೊಂಡಿರೋಂಥ ಕ್ವಾಂಟಿಟಿಗೆ ಒಂದು 12 ಉಂಡೆ ಆಯಿತು, ಅಂದರೆ ಒಂದು 12 ಒಬ್ಬಟ್ಟು ಮಾಡ್ಬೋದು. ಅದೇ ರೀತಿ ಗೋಧಿ ಹಿಟ್ಟು 2 ಕಪ್ ತೊಗೊಂಡಿದ್ದೀವಲ್ಲ, ಈ 2 ಕ್ವಾಂಟಿಟಿ ಕರೆಕ್ಟಾಗಿರುತ್ತೆ. ಒಂಚೂರು ಮೇ ಬಿ ಗೋಧಿ ಹಿಟ್ಟು ಜಾಸ್ತಿ ಇರ್ಬೋದು, ಬಟ್ ಕರೆಕ್ಟಾದ ಕನ್ಸಿಸ್ಟೆನ್ಸಿ ಇದು. ನಂತರ ಬಟರ್ ಪೇಪರ್ಗೆ ಎಣ್ಣೆ ಅಥವಾ ತುಪ್ಪ ಅಪ್ಲೈ ಮಾಡಿಕೊಂಡು ಈ ಗೋಧಿ ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಂಡು ನಂತರ ಪೊಟ್ಯಾಟೊ ಬಾಲ್ನ ಪ್ಲೇಸ್ ಮಾಡಿ ಈ ರೀತಿಯಾಗಿ ಕವರ್ ಮಾಡಿಕೊಂಡು ಎಕ್ಸ್ಟ್ರಾನ ರಿಮೂವ್ ಮಾಡಿಕೊಂಡು ಮತ್ತು ಅದೇ ರೀತಿಯಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನೋಡಿಕೊಂಡು ಇದನ್ನು ನೀವು ಒಂಚೂರು ದಪ್ಪನೇ ತಟ್ಕೊಳ್ಳಿ, ಇಲ್ಲ ಅಂತಂದರೆ ಅರ್ಧೋಗ್ಬಿಡುತ್ತೆ. ಇಲ್ಲ ನಿಮಗೆ ಈಸಿಯಾಗಿದೆ ತೆಳ್ಳಗೆ ಇದು ಮಾಡಲಿಕ್ಕೆ, ಅರ್ಧೋಗದೆ ಬರ್ತಿದೆ ಅನ್ನೋದಾದರೆ ನೀವು ತೆಳ್ಳಗೆ ಕೂಡ ಇದನ್ನು ಲಟ್ಟಿಸ್ಕೋಬೋದು. ನಂತರ ಪ್ಯಾನ್ಗೆ ಎಣ್ಣೆ ಅಥವಾ ತುಪ್ಪ ಸವರ್ಕೊಂಡು ಇದನ್ನು ಪ್ಲೇಸ್ ಮಾಡಿಕೊಂಡು ಇನ್ನೊಂದು ಕಡೆ ತುಪ್ಪ ಅಥವಾ ಎಣ್ಣೆ ಸವರ್ಕೊಂಡು ಎರಡೂ ಕಡೆ ಒಳ್ಳೆ ಗೋಲ್ಡನ್ ಸ್ಪಾಟ್ಸ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಬಟ್ ಇದರಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂತಂದರೆ ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ಚೆನ್ನಾಗಿ ಉಪ್ಪಿ ಬರುತ್ತೆ ಇದು. ಬಟ್ ಹಿಟ್ಟು ಹರಿದೋಗ್ತಿದೆ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಇಲ್ಲ ಚೆನ್ನಾಗಿ ಬರ್ತಿದೆ ಅನ್ನೋದಾದರೆ ನೀವು ತೆಳ್ಳಗೆ ತಟ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಇದರಲ್ಲಿ ಉಬ್ಬು ಬರ್ತಾ ಇದೆ. ತುಂಬಾ ಚೆನ್ನಾಗಿರುತ್ತೆ, ತುಂಬ ತೆಳುವಾಗಿ ಬರುತ್ತೆ ಇದು ಮಾಡಿದ್ರೆ. ಬಟ್ ನಿಮಗೆ ಬರ್ತಿಲ್ಲ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಈ ರೀತಿ ಎಲ್ಲ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇಷ್ಟೇ ನೋಡಿ, ತುಂಬಾ ಸಿಂಪಲ್ ಆ್ಯಂಡ್ ಟೇಸ್ಟಿ ಆಗಿರೋಂಥ
ಇರೋಂಥ ಸ್ವೀಟ್ ಪೊಟ್ಯಾಟೊ ಒಬ್ಬಟ್ಟು ರೆಡಿ ಆಯಿತು. ನಾನು ಆಗಲೇ ಹೇಳಿದಾಗೆ ಈ 2 ಇನ್ಸ್ಟೆಂಟ್ ರೆಸಿಪೀಸು ನೀವು ಯಾವಾಗ ಬೇಕು ಅಂದರೆ ಆವಾಗ ಇಮಿಡಿಯೇಟಾಗಿ ಮಾಡ್ಕೊಂಡು ತಿನ್ಬೋದು. ಇದನ್ನು ಕೂಡ ಓಪನ್ ಮಾಡಿ ತೋರಿಸ್ತಿದೆ ನೋಡಿ, ಎಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ, ಅಷ್ಟೇ ಸಾಫ್ಟಾಗಿ ಕೂಡ ಇದೆ. ಇಷ್ಟು ಇವತ್ತಿನ ಈ 2 ರೆಸಿಪೀಸು ನಿಮಗೆ ಈ ಯುಗಾದಿಗೆ ಖಂಡಿತವಾಗ್ಲೂ ಈ ರೆಸಿಪೀಸ್ನ ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಹೇಗೆ ಬಂತು ಅಂತ. ಇನ್ನಷ್ಟು ಈಸಿ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ತೋಗ್ಬಿಡಿ. ಹಾಗೆ ಪಕ್ಕದಂಥ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂದರೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಖಂಡಿತ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.